ಜಾಗ. ಚೆನ್ನಾಗಿಲ್ಲ. ಏನು ಯಜಮಾನ್ರೆ, ಇವನಿಗೆ ಮಾಡಿ ಹಾಕೋದಕ್ಕೆ ನನ್ನ ಕೈಲಾಗಲ್ಲ. ಏನೇ ಮಾಡಿ ಹಾಕಿದ್ರು ಅದ್ ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಕ್ಯಾತೆ ತೆಗಿತಾನೆ, ದನ ತಿಂದಂಗೆ ತಿಂತಾನೆ. ಹಬಿ, ಮೊದಲು ಇವನ್ನ ಮನೆಯಿಂದ ಆಚೆ ಹಾಕಿ. ಬೇಡಮ್ಮ ಬೇಡ, ಅವನನ್ನ ಈ ಮನೆಯಲ್ಲಿ ಬಿಟ್ಟಿರೋದೆ ಪಾಂಡುರಂಗನ ಸರಿಗ್ ನೋಡ್ಕೊಳ್ಳಿ ಅಂತ. ಆದ್ರೆ ಈ ಮನುಷ್ಯ ಸೀಮೆ ಹಸ ಬೂಸ ತಿಂದಂಗೆ ತಿಂತಾ ಇದ್ದಾನೆ. ಅಕ್ಕಿ ಬೆಲೆ 50 ಆಗಿದೆ, ನಾನೇನ್ ಮಾಡ್ಲಿ? ನೀನ್ ಹೇಳೋದು ಕರೆಕ್ಟ್ ಅಮ್ಮ. ಪಾಂಡುರಂಗ ನೀನೇನು ಹೇಳಿಲ್ಲ ಅಂದ್ರು ನನಗೆ ಅರ್ಥ ಆಗುತ್ತೆ. ಅಲ್ಲ, ಅವ್ರು ಬೇಡ ಬೇಡ ಅಂದ್ರೆ ಈ ಬಾಡಿ ಗಾರ್ಡ್ ನಮಗ್ ಬೇಕಾ? ಚುನಾವಣೆಯಲ್ಲಿ ಮತದಾರರು ಚೆನ್ನಾಗಿರ್ಬೇಕು. ನಮಗೆ ಪಾಂಡುರಂಗನ ಆರೋಗ್ಯ ಮುಖ್ಯ. ಪಾಪ ನನ್ನಿಂದಾಗಿ ಸಿಕ್ಕಾಪಟ್ಟು ಏಟ್ ತಿಂದ್ಬಿಟ್ಟಿದ್ದಾನೆ. ಈ ವಯ್ಯನ್ ಊಟದ ಖರ್ಚು ಕೊಡೋದು ಯಾರು? ನಾನ್ ಕೊಡ್ತೀನಮ್ಮ, ತಗೊಳ್ಳಿ. ಅವ್ನ ಊಟಕ್ಕೆ ಅಂತ 20,000 ರೂಪಾಯಿ ಕೊಡ್ತಾ ಇದ್ದೀನಿ. ಏನ್ ಬೇಕಾದ್ರೂ ಹಾಕಿ, ತಂಗ್ ಹಾಕಿ, ನೆನ್ನೆದ್ ಹಾಕಿ, ಮೊನ್ನೆದ್ ಹಾಕಿ, ಹಳಸಿದ್ ಹಾಕಿ, ಫ್ರಿಜ್ ಇರೋ ಕಸ ಎಲ್ಲ ತಂದು ಹಾಕಿ, ಒಟ್ಟಿನಲ್ಲಿ ಅವನು ಅದನ್ನ ತಿನ್ಬೇಕು. ಒಂದು ವೇಳೆ ಅವ್ನು ತಿನ್ಲಿಲ್ಲ ಅಂದ್ರೆ ಹಿಡ್ಕೊಂಡು 4 ತದಕಿ ಕಂಬ ಕಟ್ಟಿ ಹಾಕಿ ಹೊಗೆ ಹಾಕಿ, ಒಟ್ಟಿನಲ್ಲಿ ಅವನು ಅದನ್ನ ತಿನ್ಬೇಕು. ನಮಗೆ ಪಾಂಡುರಂಗನ ಆರೋಗ್ಯ ಮುಖ್ಯ. ಏ ಅಯೋಗ್ಯ, ಬರ ಇಲ್ಲಿ. ಅಯ್ಯೋ ಕನ್ನಡಕ, 20 ದಿನಗಳ ಕಾಲ ಪಾಂಡುರಂಗನ ಪ್ರಾಣನ ಕಾಪಾಡಬೇಕು. ಒತ್ತೋ ಕಾಲು. ನಮಸ್ಕಾರಮ್ಮ, ಚೆನ್ನಾಗಿದ್ದೀಮ್ಮ? ಜಾಜಮ್ಮ, ನಿಮ್ಗೂ ನಮಸ್ಕಾರ. ನಂದು ಒಂದು ಓಟಿದೆ, ನನ್ನ ಹೆಸರು ಚಂಪಾ. ಆಯ್ತಮ್ಮ, ನಿನಗೆ ನಮಸ್ಕಾರ ಹಾಕದೇ ಇರಕ್ಕಾಗತ್ತಾ? ನಮಸ್ಕಾರ. ನಮಗೂ ವೋಟಿಂಗ್ ಪವರ್ ಇದೆ. ಆಯ್ತಪ್ಪ, ನಿಮ್ಗೂ ನಮಸ್ಕಾರ. ನಮಸ್ಕಾರ. ನಿಮ್ ಪೈಕಿ ಇನ್ಯಾರು ಇದಾರ? ನಮ್ಮ ಅಜ್ಜಿ. ಅವ್ರಿಗೂ ನಮಸ್ಕಾರ. ನಮ್ಮ ಅಜ್ಜಿ ಮೇಲೆ ಹೋಗ್ಬಿಟ್ರಲ್ಲ. ಚೆನ್ನಾಗಿ ಹೇಳಿದ್ರಿ. ತಗೊಳ್ಳಿ, 200 ರೂಪಾಯಿ ಮಸಾಲೆ ದೋಸೆ ತಿನ್ನಿ. ನುಗ್ಗಪ್ಪಂಗೆ ಹಬಿ, ಯಾವಾಗ್ಲೂ ಆ ಬಾಡಿ ಗಾರ್ಡು ನಿಮ್ ಜೊತೆಗೆ ಇರ್ತಾನೆ. ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗ್ತಾ ಇದೆ. ಅದರಿಂದ ನಮ್ಮಿಬ್ಬರ ಏಕಾಂತಕ್ಕೆ ಏನಾದರೂ ಭಂಗ ಬರ್ತಾ ಇದೆಯೇ? ಹಾಗೆ ಅನ್ಕೊಳ್ಳಿ. ಹಾಗಂತ ಜಾತ್ರೆ ಕನ್ನಡಕ ಹಾಕೊಂಡು ಕನ್ಸ್ ಕಾಣಿ. ಮಗನೇ, ಆ ನುಂಗಪ್ಪನಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಈ ನನ್ನ ಮಗನ್ನ ಹೇಗಾದ್ರೂ ಮಾಡಿ ಓಡಿಸ್ಬೇಕು. ಏನು ಮಾಡಲಿ, ಎಷ್ಟು ಹೇಳಿದ್ರು ಹೋಗ್ತಾನೆ ಇಲ್ಲ. ನಾನು ಏನೋ ಮಾಡೋದಕ್ಕಂತ ಹೋದೆ, ಅದು ಇನ್ನೇನೋ ಹಾಕಿ ಕೂತಿದೆ. ಅಪ್ಪ ಬಾಡಿ ಗಾರ್ಡು, ಏನ್ ನಿನ್ನ ಹೆಸರು? ಶ್ರೀಧರ್. ಬೆಂಕಿನ ಗನ್. ನಿನಗೆ ಮದುವೆ ಆಗಿದ್ಯಾ? ಮದುವೆ ಇರ್ಲಿ, ಮುಂಜಿ ಕೂಡ ಆಗಿಲ್ಲ. ಏನೀಗ? ಏನಿಲ್ಲಪ್ಪ, ನಂದು ಅದೇ ಕೆಲ್ಸು. ಅಪ್ಪ ಶ್ರೀಧರ ಅಂತ ಹೆಸರಿಟ್ಕೊಂಡ್ರೆ 2 ಹೆಂಡತಿರು ಇರ್ಬೇಕು. ನೀನು ಮದುವೆ ಹಾಳಾಗೋಗ್ಲಿ, ಮುಂಜಿನೂ ಆಗದೆ ನರಕ ಯಾತ್ರೆ ಅನುಭವಿಸ್ತಾ ಇದೆಯಲ್ಲೋ, ಇದೆಲ್ಲ ನಿನಗೆ ಬೇಕೇನೋ? ನಾನು ಪಾಂಡುರಂಗನ ಚೆನ್ನಾಗಿ ನೋಡ್ಕೋಬೇಕು. ಪಾಂಡುರಂಗ 20 ದಿನದವರೆಗೂ ಸಾಯ್ಬಾರ್ದು. ಲೇ ದಂಡಪಿಂಡಗಳ, ನಾನು ಸಾಯಲ್ಲ ಅಂತ ಒಂದು ಮಾತು ಹೇಳ್ಬಿಟ್ಟು ಅವ್ನ ಮನೆ ಕಳಿಸ್ರ. ಲೇ ಕೇಳಿಸ್ಕೊಂಡೆಲ್ಲ, ತೆಪ್ಪಗಾಚೆ ಹೋಗ್ತಾರ. ಇಲ್ಲ, ನಾನು ಪಾಂಡುರಂಗ ಜೊತೆಲೇ ಇರ್ಬೇಕು. 20 ದಿನದೊಳಗಡೆ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ನಿಮ್ ಯಜಮಾನ್ರೆ ನಮ್ಗೆ 20,000 ರೂಪಾಯಿ ಕೊಟ್ಟಿರ್ಬಹುದು, ಆದ್ರೆ ಆ ದುಡ್ಡು ನಮಗ್ ಬೇಕಾಗಿಲ್ಲ. ನಿನ್ ಮುಖದ ಮೇಲೆ ಬಿಸಾಕ್ತಿವಿ, ಹೋಗ್ತಾ ಇರೋ. ನೀವು ಹೊಡಿರಿ, ಬಡಿರಿ, ಕೊಚ್ಚಿರಿ, ಕೊಯ್ರಿ, ನೀವೇನ್ ಬೇಕಾದ್ರೂ ಮಾಡಿ. ಪಾಂಡುರಂಗನ ರಕ್ಷಣೆ ಮಾಡೋದೇ ನನ್ನ ಮುಖ್ಯ ಧ್ಯೇಯ. ಪದ್ದು ಬಿಟ್ಲಾ ಕಮ್ಮಿ ಆತ. ಸಾರ್, ಹೊಟ್ಟೆ ಹತ್ತಿದ ತಿನ್ನಕ್ಕೆ ಏನಾದ್ರು ಕೊಡಿ ಸಾರ್. ತಿನ್ನೋದಕ್ಕೇನು ಕೊಡೋದಿಲ್ಲ, ಬಾಗಿಲು ತೆಗಿತೀವಿ, ಮನೆ ಬಿಟ್ಟು ಓಡಕ್ಯಾ? ನಾನು ಹೋಗಲ್ಲ, ನನಗೆ ಪಾಂಡುರಂಗನ್ ಪ್ರಾಣ ಮುಖ್ಯ. ಅಯ್ಯೋ, ಎಂತ ಹುಚ್ಚ ಕಣ ನೀನು. ಹಾಗೆ ಇದ್ರೆ ಉಪವಾಸ ಸತ್ತೋಗ್ಬಿಡ್ತೀಯೋ. ನೋಡ, ಮನೆ ಬಿಟ್ಟು ಹೋಗ್ತೀಯಾ, ದುಡ್ಡು ಕೊಡಿಸ್ತೀವಿ. ನಾನ್ ಸತ್ರು ನಮ್ಮನೆಗೆ ಹೋಗಲ್ಲ. ಅಯ್ಯೋ, ಹಾಗಾದ್ರೆ ನಿನಗೆ ಊಟ ತಿಂಡಿ ಎಲ್ಲ ಬಂದ್ ಹಾಗೆ ಉಪವಾಸ ಬಿದ್ದಿರೋ. ಬರ. ಕತ್ತು ತಿಂತಾ ಇದ್ಯಾ? ಈಗ್ಲಾದ್ರೂ ಮನೆ ಬಿಟ್ಟು ಹೋಗ್ತೀಯಾ? ನೋ, ಇನ್ನು ಬೀಳುತ್ತೆ. ಸ್ವಲ್ಪ ಸುಧಾರಿಸ್ಕೊಂತೀನಿ, ಆಮೇಲೆ ಹೊಡಿದೆ. ಯಾಕ್ರಿ ನಮ್ಮ ಹಿಂದೆಯಿಂದೇನೆ ಬರ್ತಾ ಇದ್ರಾ? ನನಗೆ ನಿಮ್ ಪ್ರಾಣ ಮುಖ್ಯ ಸರ್. ನೀವು ಮುಂದೆ ಹೋಗ್ತಾ ಇರಿ, ನಾನು ಹಿಂದೆ ಬರ್ತಾ ಇರ್ತೀನಿ. ನಿಮ್ಗೆ ಯಾಕ್ರಿ ಬೇಕು ಇದೆಲ್ಲಗಳು? ಏನಾದ್ರೂ ಆಗ್ಲಿ ಸರ್, ನೀವು 20 ದಿನ ಬದುಕಿರ್ಲೇಬೇಕು ಸರ್. ನಡೀರಿ ಸರ್. ನಾನು ಹೋಗಲ್ಲ ರೀ, ಇಲ್ಲೇ ನಿಂತ್ಕೋತೀನಿ. ನಾನು ಹೋಗಲ್ಲ ಸರ್, ನಾನು ಇಲ್ಲೇ ಇರ್ತೀನಿ. ಏನಿದೆ? ಏನೂ ಇಲ್ಲ. ತೆಗೆದು ಮಕ್ಕ ಕೊಡ್ಬಿಡ್ತೀನಿ. 5 ಲಕ್ಷ ರೂಪಾಯಿ ಕ್ಯಾಶ್ ಇಟ್ಕೊಂಡ್ ಬಂದಿದ್ದೀನಪ್ಪ. ಕೊಡ್ತಾರ ನಮ್ಗೆ. ಕೊಡಲ್ಲ ಅಂದ್ರೆ ಏನಮ್ಮ ಮಾಡ್ತೀಯಾ? ಕೊಟ್ಟಿಲ್ಲ ಅಂದ್ರೆ ಚಾಕು ತಗೊಂಡು ಚುಚ್ಚು ಬಿಡ್ತೀನಿ. ನೀನೇನೋ ನನಗೆ ಚಾಕು ಚುಚ್ಚೋದು? ನಮ್ಮ ಬಾಡಿ ಗಾರ್ಡ್ ಹತ್ರ ಗನ್ ಇದೆ. ದಮ್ಮನ್ಸ್ಬಿಟ್ರೆ ಅನ್ಯಾಯವಾಗಿ ಸತ್ತ ಬಿಡ್ತೀಯ. ಬಾಡಿ ಗಾರ್ಡ್ ಏನ್ ನೋಡ್ತಾ ಇದೀಯಾ? ದಮ್ಮನ್ಸು. ಆಗಲ್ಲ. ಯಾಕೆ ಸಾ
ಇದು ಖಾಲಿಗನ್ನು ಗುಂಡಿ ಏನೂ ಇಲ್ಲ. ಖಾಲಿ ಗೊನ್ನಿಟ್ಕೊಂಡು ಹೆದರ್ಸ್ತಾನಲ್ಲೇ. ಮಗನೇ, ಆ ನುಂಗಪ್ಪನ ನಿನ್ನ ದಾಸನನ್ನಾಗ ಮಾಡಿ ನಿನ್ನ ಪಾದ ಸೇವೆ ಮಾಡಿಸ್ಬೇಕು ಅಂತ ನಾನು ಲಂಗಮ್ಮನ ಶಬ್ದ ಮಾಡಿದ್ದೆ. ಆದರೆ ನನ್ನ ಆಸೆ ನೆರವೇರ್ತಾ ಇಲ್ವಲ್ಲ ಅಂತ ನನಗೆಷ್ಟು ದುಃಖ ಆಗ್ತಿದೆ ಗೊತ್ತೇನೋ. ಅಲ್ಲ ಹಾಗನ್ಕೊಂಬಿಟ್ಟು ತಾವು ಈಗೆಲ್ಲ ಕಣ್ಣೀರು ಹಾಕೊಂಡು ಕೂತ್ಕೋಬೇಡಿ. ಅಲ್ಲ ನಮ್ಮ ಪಪ್ಪ ಹೋದ ದಿವಸನೇ ತಾವು ಒಂದು ತೊಟ್ಟು ಕಣ್ಣೀರು ಹಾಕ್ದವ್ರಲ್ಲ, ಈಗ ಕಣ್ಣೀರು ಹಾಕೋದು ಏನು ಚೆನ್ನಾಗಿರುತ್ತೆ? ಇಲ್ಲ ಬಿಡಲ್ಲ, ಆ ಶಿಷ್ಯನ ಹೊಡೆದು ಓಡಿಸ್ಬಿಡ್ತೀನಿ. ಶಿಷ್ಯ ಎಲ್ಲಿದೀಯ ಬಾಲೋ? ಅವನಿದ್ರೆ ತಾನೇ ಪಾಪ ಬರೋದಕ್ಕೆ. ಏನ್ ಹೇಳ್ತಾ ಇದೀಯಾ? ನಿನ್ನೆ ನಾವಿಬ್ರು ರಸ್ತೆ ಹಾಕೊಂಡು ಸರಿಯಾಗಿ ತದ್ಕಿದೀವಿ. ಬಂದಿಲ್ಲ ಅಂದ್ಮೇಲೆ ಇನ್ನೂ ಎದ್ದಿಲ್ಲ ಅನ್ಸುತ್ತೆ. ಆಗಿನ ಮೇಲೆ ಆ ನುಂಗಪ್ಪನೇ ಬಂದು ನಿನ್ನ ಸೇವೆ ಮಾಡೋದು ಗ್ಯಾರಂಟಿ. ನಾವು ಇಂಗ್ಲಿಷ್ ಚಾನೆಲ್ ಅಲ್ಲಿ ನೋಡಿದ್ವಲ್ಲ, ಅನ್ಯಗ್ರಹ ಜೀವಿ ಅದೇ ಇರ್ಬೇಕು ಕಣ. ಆದ್ರೆ ಇದು ಯಾವ ಗ್ರಹದ ಜೀವಿ ಅಂತ ಗೊತ್ತಾಗ್ತಿಲ್ವಲ್ಲ. ನೋಡೋದಕ್ಕೆ ಮನುಷ್ಯನ ಥರ ಕಾಣ್ತಾ ಇದೆ, ಮೂತಿ ಕಾಣ್ತಾ ಇದೆ, ಮೂಗು ಕಾಣ್ತಾ ಇದೆ, ಕಣ್ಣಿಗೆ ಕನ್ನಡಕ ಹಾಕೊಂಡ್ಬಿಟ್ಟಿದೆ. ಆದ್ರೆ ಮುಖನೇ ಸರಿಯಾಗಿ ಕಾಣಿಸ್ತಾ ಇಲ್ವಲ್ಲ. ರೇ ಯಾರ್ರಿ ನೀವು? ನಾನು ಶ್ರೀಧರ, ಪಾಂಡುರಂಗನ್ ಬಾಡಿಗಾರ್ಡ್. ಲೇ ಅಷ್ಟೆಲ್ಲ ಹೊಡೆದ್ವಿ, ನೀನು ಸಾಯ್ಲೇ ಇಲ್ವೇನೋ? ನಾನು ಸತ್ತಿಲ್ಲ, ಸಾಯೋದು ಇಲ್ಲ. ನನಗೆ ನನ್ನ ಪ್ರಾಣಕ್ಕಿಂತ ಪಾಂಡುರಂಗನ್ ಪ್ರಾಣ ಮುಖ್ಯ. ಅದಕ್ಕೆ ಈ ರೀತಿಯಾಗಿ ರೆಡಿಯಾಗಿ ಬಂದಿದ್ದೀನಿ. ನನಗೆ ಯಾರು ಹೊಡಿಯೋಕ್ಕಾಗೋದಿಲ್ಲ. ಒಂದು ವೇಳೆ ಹೊಡಿಯೋಕೆ ಬಂದರೆ ಅವ್ರಿಗೆ ಏಟಾಗುತ್ತೆ. ಏನ್ರಿ ಅದು ಮೈಗೆಲ್ಲ ಕಬ್ಬಣ ಸುತ್ತಾರ್ಕೊಂಬಂದ್ಬಿಟ್ಟವನೆ. ಓದೆ ಪಿಶಾಚಿ ಅಂದ್ರೆ ಬಂದೆ ಗಾವಾಗ ಶಿಲೆ ಅಂದಂಗೆ ಆಯ್ತು. ಪಾಂಡುರಂಗ ಸರ್, ಇನ್ನು 10 ದಿನ ನಾನು ನಿಮ್ಮನ್ನು ಕಾಪಾಡಲೇಬೇಕು. ಅಲ್ಲಿವರೆಗೂ ನಾನು ನಿಜ ಜೊತೆಲಿರ್ತೀನಿ, ನಿಮ್ಮನ್ನು ಕಾಪಾಡ್ತೀನಿ. ಯಾರು ನೀವು? ಪೇಪರ್ನವರು, ಯಾವ ಪೇಪರ್ನವ್ರ? ಇಂಗ್ಲಿಷ್ ಪೇಪರ್ನವರು. ಓಹೋ, ಅದಕ್ಕೊಂದು ಹೆಸರು ಅಂತ ಇರುತ್ತಲ್ಲ. ಪ್ರತಿ ಮಾರ್ನಿಂಗ್ ಟ್ಯೂ ಫಾರಿನ್ ಪೇಪರ್. ನೀವು ಓದಿದ್ದೀರಾ? ಅಯ್ಯೋ, ನಮ್ಗೆ ಲೋಕಲ್ ಪೇಪರ್ ಓದಕ್ಕೆ ಪುರ್ಸತ್ತಿಲ್ಲ. ಸ್ವಂತದಲ್ಲಿ ಫಾರಿನ್ ಪೇಪರ್ ಓದ್ತೀವ? ನೋಡಿ ಮೇಡಮ್, ನಾವಿಬ್ರು ಫ್ರೀ ಇದೀವಿ. ಬೇಗ ನಮ್ಮ ಇಂಟರ್ವ್ಯೂ ತಗೊಂಬಿಡಿ, ಆಮೇಲೆ ಸಿಕ್ಕಾಬಿಡಿ ಬ್ಯುಸಿ ಆಗ್ಬಿಡ್ತೀವಿ. ಮೈಸೂರು ಬಿಟ್ಟಲ್ ಮೂರ್ತಿ MA. ಹೌ ನೈಸ್. ನೀವು MA ಮಾಡಿದ್ದೀರಾ? MA ಅಂದ್ರೆ ಮನೆಯಲ್ಲಿ ಅಂತ. Shame on your part. ನನ್ನ ಹೆಸರು ಪದ್ದು ಅಲಿಯಾಸ್ ಪದ್ಮನಾಭ ಅಂತ, ಗಂಡುಗಲಿ ವಂಶದ ಆಧಾರ ಸ್ತಂಭ. ನನಗಿನ್ನು ಮದುವೆ ಹಾಳಾಗೋಗ್ಲಿ, ಮುಂಜಿ ಕೂಡ ಆಗಿಲ್ಲ. ಈ ವಿಷಯನ ನಿಮ್ಮ ಪೇಪರ್ನಲ್ಲಿ ದೊಡ್ಡದಾಗಿ ಹಾಕಿದ್ರೆ ನನಗೆ ಯಾವ್ದಾದ್ರು ಫಾರಿನ್ ಹುಡುಗಿ ಸಿಗ್ಬೋದು. Excuse me, ನಾನು ಇಂಟರ್ವ್ಯೂ ಮಾಡಕ್ ಬಂದಿರೋದು ನಿಮ್ಮನ್ನ ಅಲ್ಲ, ಪಾಂಡುರಂಗ ಅವ್ರನ್ನ. ಯಾವ್ದಿದ್ದಾರೆ ಅವರು? ಅಲ್ಲಿದ್ದಾರೆ ನೋಡಿ. ಥ್ಯಾಂಕ್ ಯು ಸೊ ಮಚ್. ಕೊಚ್ಕೊಂಡಿದ್ದೆಲ್ಲ ವೇಸ್ಟ್ ಆಗೋಯ್ತಲ್ಲ. Excuse me, are you Mr. Panduranga? Yeah, who are you? I am Rati Morning Dew paper press reporter Chamcham. Where are you from? I'm from Los Angeles. ಪ್ಲೀಸ್ ಸಿಟ್ ಡೌನ್. ಹೌ ಇಸ್ ಯುವರ್ ಜೆಟ್ ಲ್ಯಾಗ್? Oh, super fine, fantastic. Nice to meet you. ನಮ್ದು ಅದೇ ಹಂಗಾರೆ. ಅಯ್ಯೋ, ಇದು ನಾವು ಮಾಡೇ ಇರಲಿಲ್ಲ, ಮಾಡ್ಬಿಡ್ತೀವಿ. ಚಾಜಕ್ಕೆ ಅಯ್ಯ ಬನ್ರಿ ಇಲ್ಲಿ. What happened? ಹ್ಯಾಪೆಂಡ್ ಏನು ಅಲ್ಲಿ ನೋಡಿ. Who is she? ಯಾವ್ದೋ ಫಾರಿನ್ ಪೇಪರ್ ರಿಪೋರ್ಟರ್ ಅಂತ ಕೈ ಮುತ್ಕೊಡೋದು ಏನ್ ಚೆನ್ನಾಗಿರುತ್ತಾ? ಕಮೆಂಟ್ ಟೆಲ್ ಮಿ, ಈಗ ನಮ್ಮ ಕಡೆಯಿಂದ ಏನು ಹೆಲ್ಪ್ ಆಗಬೇಕಿತ್ತು? ನಾವು ನಿಮ್ಮ ಬಗ್ಗೆ ಒಂದು ಆರ್ಟಿಕಲ್ ಮಾಡ್ತಾ ಇದ್ದೀವಿ. ಸೊ ನೀವು ನಿಮ್ಮ ಪರ್ಸನಲ್ ವಿಷಯಗಳನ್ನೆಲ್ಲ ನಮಗೆ ಹೇಳಬೇಕಾಗುತ್ತೆ. ಈ ಪೇಪರು April 1st ಪಬ್ಲಿಷ್ ಆಗುತ್ತೆ. 4 ಜನಕ್ಕೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಪರ್ಸನಲ್ ಎಲ್ಲ ಹೇಳ್ಕೊಂಡ್ಬಿಡ್ತೀವಿ. ಅದೇನೇನು ಪ್ರಶ್ನೆ ಕೇಳಕ್ಕೆ ಶುರು ಹಚ್ಕೊಳ್ಳಿ. ಇಲ್ಲಿ ಯಾಕೋ ಪ್ರೈವಸಿ ಇಲ್ಲ ಅನಿಸ್ತಾ ಇದೆ. ಹಂಗಂತೀರಾ? ಒಂದು ಕೆಲಸ ಮಾಡೋಣ, ಹೆಂಗ ನಮ್ಮ ಬೆಡ್ರೂಮ್ ಖಾಲಿ ಇದೆ, ಅಲ್ಲೇ ಕುತ್ಕೊಂಡು ಮಾತಾಡೋಣ, ನಡೀರಿ. ಹಾಬಿ ಅವಳ ಜೊತೆ ನೀವೇನ್ರಿ ರೂಮ್ ಹೋಗೋದು? ಯಶವನ ಪಾಪ ಅವ್ರು ನನ್ನನ್ನು ಇಂಟರ್ವ್ಯೂ ಮಾಡ್ಬೇಕಂತ ಅಲ್ಲಿಂದ ನಾನು ನೋಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಅದಕ್ಕೆ ನೀವ್ಯಾಕೆ ಬೇಜಾರು ಮಾಡ್ಕೊತೀರಾ? ಅದೇನೇ ಇಂಟರ್ವ್ಯೂ ಮಾಡೋಗಿದ್ರು ಇಲ್ಲೇ ಮಾಡಿ. ಯಾವ್ದದು ಶೇಮ್ಲೆಸ್ ಲೇಡಿ? ಓ ಮೈ ಗಾಡ್, ನಾನು ಶೇಮ್ಲೆಸ್ ಲೇಡಿನಾ? ಅಷ್ಟೇ ಅಲ್ಲ, ಮಾನಸ್ಲೆಸ್ ಲೇಡಿ ಕೂಡ. ಇವ್ರ ಇಂಟರ್ವ್ಯೂ ಮಾಡ್ಬೇಕು ಅಂತ ನಾವು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ, ನೀವು ಪರ್ಮಿಷನ್ನೇ ಕೊಡ್ತಾ ಇಲ್ವಲ್ಲ. ಇಂಥವ್ರನ್ನೆಲ್ಲ ನೀವು ಮನೇಲಿ ಯಾಕೆ ಇಟ್ಕೊಂಡಿದ್ದೀರಾ? ಖುಷಿ ನಿಮ್ ಸೆಕ್ರೆಟರಿನಾ? ಈ ಲೇಡಿ ಸೇರ್ಬಿಡ್ತಂದ್ರೆ ವೆರಿ ಬ್ಲೇಡಿ ಜಗಳ ಶುರು ಹಚ್ಕೊಂಡ್ಬಿಡ್ತವೆ. ಅವರು ಸೆಕ್ರೆಟರಿ ಅಲ್ಲ, ನಮ್ಮ ಹೆಂಡ್ರು ವೈಫ್. ವೈಫ್? ಯಾ. ಓ
ಮೈ ಗಾಡ್, ಮುಖದಲ್ಲಿ ಹೆಂಡತಿ ಕಾಳೇನೇ ಇಲ್ಲ. ಹಲೋ ಎಕ್ಸ್ಕ್ಯೂಸ್ ಮೀ, ಇದನ್ನೆಲ್ಲ ಕೇಳಕ್ಕೆ ಹೂ ಆರ್ ಯು? ನೋಡಿ, ನೀವೇನಾದ್ರೂ ನನ್ನ ಮೇಲೆ ರೇಗೋದು ಗೀಗೋದು ಎಲ್ಲ ಮಾಡಿದ್ರೆ ಎಲ್ಲ ಪೇಪರ್ನಲ್ಲಿ ಹಾಕ್ತೀವಿ, ಮ್ಯಾಟ್ರ್ ಫುಲ್ ವೆಬ್ಸೈಟ್ನಲ್ಲಿ ಬರುತ್ತೆ. ನೀವೇನಾದ್ರೂ ಇಂಟರ್ವ್ಯೂ ಮಾಡೋದಕ್ಕೆ ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ಪಾಂಡುರಂಗ ಅವ್ರ ಹೆಂಡತಿ ಗಯ್ಯಾಳಿ, ಡೆವಿಲ್ಲು, ಡೆಮನ್ನು ಅಂತೆಲ್ಲ ನಮ್ಮ ಎಡಿಟರ್ಗೆ ರಿಪೋರ್ಟ್ ಮಾಡಬೇಕಾಗುತ್ತೆ. ನಾನು ಡೆವಿಲ್ಲು ಅಲ್ಲ ಡೆಮನ್ನು ಅಲ್ಲ, ನೀವು ಇಂಟರ್ವ್ಯೂ ಮಾಡ್ಕೊಳ್ಳಿ. Come on, Mr. ಪಾಂಡುರಂಗ, let's get in the room. ಅಲ್ಲ, ನಾವಿಬ್ರು ಬೆಡ್ರೂಮ್ಗೆ ಹೋಗ್ತಾ ಇದೀವಿ. ಅದೇನೋ ಪರ್ಸನಲ್ ಆಗಿ ಇಂಟರ್ವ್ಯೂ ಮಾಡ್ತಾರಂತಪ್ಪ, ಹಂಗಾಗಿ ನೀನು ಇಲ್ಲೇ ಬಿದ್ದಿರು. ಲೇ ವಿಟ್ಲ, ನನ್ನ ಕಣ್ಣು ಮುಂದೆನೆ ಇಂಥ ಅನ್ಯಾಯ ನಡೀತಾ ಇದ್ರೆ ನಾನು ನೋಡ್ಕೊಂಡು ಸುಮ್ಮನಿರ್ಬೇಕನ. ಅಲ್ಲ ಕಣ, ಪ್ರೆಸ್ ರಿಪೋರ್ಟರು ಬೆಡ್ರೂಮ್ಗೆ ಹೋಗಿ ಬೆಡ್ ಮೇಲೆ ಕೂತ್ಕೊಂಡು ಇಂಟರ್ವ್ಯೂ ಮಾಡೋಂಥದ್ದು ಏನಿರುತ್ತೆ ಅಂತ. ಈಗ ನಾನು ಏನ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ವೇ? ಜಾಜಿ ಅವರೇ, ಇದಾರಲ್ಲ ಬಾಡಿ ಗಾರ್ಡು, ಅವನ್ನ ಕಳಿಸಿ ಎಲ್ಲ ಸರಿ ಹೋಗುತ್ತೆ. ಸೂಪರ್ ಐಡಿಯಾ. ಬಾಡಿಗಾರ್ಡ್ ಕಮ್ ಹಿಯರ್. ಎಸ್ ಮೇಡಮ್, ಎಸ್ ಮೇಡಮ್. ನೀನೆಂಥ ಬಾಡಿಗಾರ್ಡ್ ಅಯ್ಯ? ನಿನ್ ಡ್ಯೂಟಿ ಏನಂತ ನಿನಗೆ ಗೊತ್ತಾ? ಹಬಿ ಎಲ್ಲೇ ಹೋದ್ರು ಅವ್ರ ಹಿಂದೆ ಹೋಗಿ ಅವ್ರನ್ನ ಸೇವ್ ಮಾಡಬೇಕು. ಈಗ ಯಾವಳ ಬಂದಿದ್ದಾಳಲ್ಲ ಪ್ರೆಸ್ ರಿಪೋರ್ಟರು, ಹಬಿನ ಇಂಟರ್ವ್ಯೂ ಮಾಡ್ತೀನಿ ಅಂತ ಬೆಡ್ರೂಮ್ ಒಳಗಡೆ ಕರ್ಕೊಂಡು ಹೋಗಿದ್ದಾಳೆ. ಇಂಟರ್ವ್ಯೂ ಮಾಡೋ ನೆಪದಲ್ಲಿ ಹಬಿನ ಶೂಟ್ ಮಾಡ್ಬಿಟ್ರೆ ಅದಕ್ಕೆ ಯಾರು ಹೊಣೆ? ನೋ, ಹಾಗಾದ್ರೆ ನಾನು ಬಿಡಲ್ಲ ಮೇಡಮ್, ನಾನು ಈಗಲೇ ಹೊರಟೆ. ಅದು ನೋಡಿ ನಾವಿನ್ನೂ ಅವಾಗ ಚಿಕ್ಕವರಿದ್ವಿ. ಅಲ್ಲ, ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ? ಸರ್, ನೀವೆಲ್ಲೋ ನಾನಲ್ಲೇ, ನನಗೆ ನಿಮ್ಮ ಪ್ರಾಣ ಮುಖ್ಯ. ಓ ಮೈ ಗಾಡ್, ನಾನು ಇವ್ರನ್ನ ಪರ್ಸನಲ್ ಆಗಿ ಇಂಟರ್ವ್ಯೂ ಮಾಡಬೇಕು. ನಿಮ್ಮ ಪಾಡ ನೀವು ಇಂಟರ್ವ್ಯೂ ಮಾಡ್ಕೊಳ್ಳಿ ಮೇಡಮ್, ನನ್ನ ಪಾಡ ನಾನು ನಿಮ್ಮನ್ನ ನೋಡ್ಕೊಂಡು ನಿಂತಿರ್ತೀನಿ. ಒಳ್ಳೆ ಕಷ್ಟಕ್ಕೆ ಬಂತಲ್ಲ, ಇಂಥದ್ನೆಲ್ಲ ನೀವು ಮನೇಲಿ ಯಾಕೆ ಇಟ್ಕೊಂಡಿದ್ದೀರಾ? ಆಚೆ ಓಡಿಸ್ಬಾರ್ದಾ? ಒಂದ್ಸಲ ಅಲ್ಲ 2 ಸಲ ನಾಯಿ ಹೊಡೆದಂಗೆ ಓಡಿಸಿದ್ವಿ, ಆದ್ರೂ ಬಗ್ತಾ ಇಲ್ಲ. ಈ ಸಲ ಇವನನ್ನ ಯಾರು ಏನೋ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ಅವತಾರ ಎತ್ಕೊಂಡ್ ಬಂದವನೇ. ಯು ಸಿ, ನೀವು ಇಲ್ಲಿ ನಿಂತಿದ್ರೆ ನನಗೆ ಕ್ವಶನ್ಸ್ ಕೇಳೋದಕ್ಕೆ ಮೂಡು ಬರೋದಿಲ್ಲ. ಸೊ ಯು ಗೋ ದೇರ್ ಅಂಡ್ ಗೋಡೆ ಕಡೆ ಮುಖ ಮಾಡ್ಕೊಂಡು ನಿಂತ್ಕೊಳ್ಳಿ. ನಾನು ಇಲ್ಲೇ ನಿಂತ್ಕೊಂತೀನಿ, ನಿಮ್ಮ ಪಾಡ ನೀವು ಇಂಟರ್ವ್ಯೂ ಮಾಡಿ. ಇಲ್ಲಿ ಅಲ್ಲ, ದೇರ್. ಓಕೆ, ದಟ್ಸ್ ಲೈಕ್ ಎ ಗುಡ್ ಗರ್ಲ್. ಇಂಟರ್ವ್ಯೂ ಮಾಡ್ಕೊಳ್ಳಿ, ನಾನು ಕೇಳಿಸ್ಕೊತೀನಿ. ಈಗ ನೋಡ್ತಾ ಇರಿ ಅವನಿಗೆ ಹೇಗೆ ಬುದ್ಧಿ ಕಲಿಸ್ತೀನಿ ಅಂತ. ರೀ ಚಮ್ ಪಾಪ ಇವ್ರಿಗೆ ಏನ್ರಿ ಮಾಡ್ಬಿಟ್ರಿ? ನನ್ಗೆ ತುಂಬಾ ತೊಂದರೆ ಕೊಟ್ಟಿದ್ನಲ್ಲ, ಅದಕ್ಕೆ ಒಂದು ಗತಿ ಕಾಣಿಸ್ಬಿಟ್ಟೆ. ಯಾಕೆ ಕಿರ್ಚ್ಕೊಂಡ್ರಿ? ಅಯ್ಯೋ, ಕಿರ್ಚ್ಕೊಂಡಿದ್ ನಾನಲ್ಲ ಕಣ್ರಿ, ಈ ಅನ್ಯಗ್ರಹ ಜೀವಿ. ಅವ್ರು ನೋಡ್ರಿ ಲಾಸ್ ಏಂಜಲ್ಸ್ ಇಂದ ನನ್ನನ್ನು ಇಂಟರ್ವ್ಯೂ ಮಾಡ್ತೀನಿ ಅಂತ ಬಂದು ಯೂನಿಕ್ ಕರೆಂಟ್ ಇಟ್ಬಿಟ್ರು. ಅಪ್ಪಾಜಿ ಅಪ್ಪಾಜಿ, ಅನ್ಯಗ್ರಹ, ಇಷ್ಟ್ರ ಮೇಲೂ ನಮ್ಮ ಮನೇಲಿ ಇರ್ತೀಯೇನೋ ನೀನು? ನಮ್ಮ ಅಪ್ರಾಣಗೂ ಇರಲ್ಲ. ಮೊದ್ಲು ಆಚೆ ತಗೊಂಡು ಬಿಸಾಕ. ರೀ ಲಾಸ್ ಏಂಜಲ್ಸ್, ಯಾರ ಕೈಲೂ ಮಾಡಕ್ ಆಗ್ತಾ ಇರೋ ಕೆಲಸ ನೀವು ಮಾಡ್ದಲ್ಲ. ಐ ಲವ್ ಯು. ಥ್ಯಾಂಕ್ ಯು ಯಜಮಾನ್ರೆ. ಯಜಮಾನ್ರೆ, ಯಾರ್ರಿ ನೀವು? ಚಂಪಾ ಚಮೇಲಿ. ಹಲೋ, ನಾನು ನುಂಗಪ್ಪ. ಹೇಗಿದ್ದ ನಮ್ಮ ಶಿಷ್ಯ? ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನ? ಎಲ್ಲಿ ನಿಮ್ ಶಿಷ್ಯ? ಅವನಾಗ್ಲೇ ಓಡ್ ಹೋದ್ನಲ್ಲ. ಓಡೋಗ್ಬಿಟ್ನಾ? ಯಾಕೆ ಕೇಳ್ತಿಲ್ಲ? ನನ್ನ ಮಗನಿಗೆ ಕರೆಂಟ್ ಶಾಕ್ ಹೊಡೆದು ಒದ್ದಾಡ್ತಾ ಇದ್ದಾನೆ. ಇಂಥ ಸಮಯದಲ್ಲಿ ನಿಮ್ಮ ಶಿಷ್ಯ ಓಡ್ ಹೋಗ್ಬಾರ್ದಾಗಿತ್ತು. ಛೇ, ನನಗೊಂದು ಮಾತು ಹೇಳಿದೆ ಓಡೋಗಿದ್ದಾನಂದ್ರೆ ನನ್ನ ಕೈಗೆ ಸಿಗಲಿ, ಅವನಿಗೆ ಕರೆಂಟ್ ಕೊಟ್ಬಿಡ್ತೀನಿ. ಅದೇನು ಸಲಿ, ಆದ್ರೆ ಈಗ ನನ್ನ ಮಗನ್ನ ನೋಡ್ಕೊಳ್ಳೋನು ಯಾರು? ನೀವೇನು ಯೋಚನೆ ಮಾಡಬೇಡಿ, ನಾನಿದ್ದೀನಿ. ಪಾಂಡುರಂಗನಿಗೆ ಏನೂ ಆಗದಾಗೆ ನಾನು ನೋಡ್ಕೊತೀನಿ. ಆಯ್ತು ಆಯ್ತು. ಲೇ ಮಗನೇ, ಈಗ ನುಂಗಪ್ಪ ನಿನ್ನ ಸೇವೆ ಮಾಡೋದಕ್ಕೆ ಬಂದೇ ಬರ್ತಾನೆ. ನಾನು ಹೇಳ್ದಾಗ ಮಾಡು. ಅಯ್ಯೋ, ಅದು ಏನು ಮಾಡ್ಬೇಕು ಅಂತ ಹೇಳಿ ಮಾತ್ರ ಶಿವರ. ಇಷ್ಟು ಮಾಡು. ಇನ್ನು 5 ದಿನ ಪಾಂಡುರಂಗನ್ನ ಹುಷಾರಾಗಿ ನೋಡ್ಕೋಬೇಕು. ಎಷ್ಟೇ ಖರ್ಚಾಗಲಿ ನನಗೆ ಅವನ ಆರೋಗ್ಯ ಮುಖ್ಯ. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ ಸರ್. ಸರ್, ಈ ಹಿಂದೆ ನಮ್ಮ ಜನತೆ ಕೊಟ್ಟ ಆಶ್ವಾಸನೆಗಳ ಬಗ್ಗೆ ನೀವೇನು ಹೇಳ್ತೀರಾ ಸರ್? ನೋಡಿ, ನೀವು ಪೇಪರ್ನವರು, ಹಾಗಾಗಿ ನಿಮ್ಮ ಹತ್ರ ನಿಜ ಹೇಳಲೇಬೇಕು. ಹೌದು ಸರ್, ಹೌದು. ನಾನು ಯಾವಾಗಲೂ ಕೆಲಸ ಮಾಡೋದು ಜನಗಳ ಪರವಾಗಿ. ಕಳೆದ ಚುನಾವಣೆಯಲ್ಲಿ 12 ಆಶ್ವಾಸನೆಗಳನ್ನ ಕೊಟ್ಟಿದ್ದೆ. ಹೌದೌದು. ಅದರಲ್ಲಿ ಒಂದು ಈಡೇರಿಸಿಲ್ಲ, ಎಲ್ಲ ಫಾಲ್ಸ್ ಅಶ್ಯೂರೆನ್ಸ್. ಇರ್ಲಿ ಬಿಡಮ್ಮ, ಮುಂದಿನ ಚುನಾವಣೆ ಈಡೇರಿಸ್ತೀವಿ. ರೇ ನುಂಗಪ್ಪನವ್ರೆ, ಅದ್ಯಾವ್ದೋ ಬ್ರಿಡ್ಜ್ ಕಟ್ಟಿಸ್ತೀರಿ ಅಂದ್ರೆ 2 ಕೋಟಿ ರೂಪಾಯಿ ನುಂಗುದ್ರಿ. ಪಾರ್ಕ್ ಕಟ್ಟಿಸ್ತೀರಿ ಅಂದ್ರೆ 1 ಕೋಟಿ ರೂಪಾಯಿ ನುಂಗುದ್ರಿ. ಎಲ್ಲ ಮಹಿಳೆಯರಿಗೂ ಟೈಲರಿಂಗ್ ಮಿಷಿನ್ ಕೊಡಿಸ್ತೀನಿ ಅಂದ್ರೆ ಯಾರಿಗೂ ಮಿಷಿನ್ ಕೊಡಿಸ್ಲಿಲ್ಲ. ಕಂಪ್ಯೂಟರ್ ಸೆಂಟರ್ ಓಪನ್ ಮಾಡ್ತೀವಿ ಅಂತ ಬರೀ ಬೋರ್ಡ್ ಹಾಕಿದ್ರಿ, ಯಾರಿಗೂ ಕಂಪ್ಯೂಟರ್ ಕೊಡಿಸಿಲ್ಲ. ಏನ್ ಸರ್ ಇದು? ಮತದಾರರು ಈ ರೀತಿ ಕೆಡಿಕೆ ಅಂತ ಧಿಕ್ಕಾರಾಗ್ತಾ ಇದಾರೆ. ಅದಂಗೆ ಇರೋದೇ ಬಿಡಿ. ನೋಡಿ, ನಾವು ಆಶ್ವಾಸನೆ ಕೊಟ್ಟ ಮೇಲೆ ಈಡೇರಿಸ್ತೀವಿ, ಆದ್ರೆ ಅದು ಸ್ವಲ್ಪ ಟೈಮ್ ಬೇಕು. ಅಲ್ಲಿವರೆಗೂ ನೀವು ಕಾಯ್ಬೇಕು. ನನ್ನ ಮಗ ಮನೇಲಿ ಸಾಯ್ತಾ ಬಿದ್ದಿದ್ದಾನೆ.
ಅವನಿಗೆ ಬಾಡಿ ಗಾರ್ಡ್ ಕಳಿಸ್ತೀನಿ ಅಂತ ಹೇಳ್ದವಳು ಇವತ್ತಿನವರೆಗೂ ಕಳಿಸಿದ್ಲೇ ನಡಿ. ಏನ್ ಸರ್ ನೀವು ಬಾಡಿ ಗಾರ್ಡ್ ಕಳಿಸ್ತೀನಿ ಅಂತ ಹೇಳಿದ್ರ? ಅದು ಈ ಪಾಂಡುರಂಗನ ಜೀವ ಅಪಾಯದಲ್ಲಿತ್ತು, ಹಾಗಾಗಿ ಒಬ್ಬ ಬಾಡಿ ಗಾರ್ಡ್ನ ಕಳಿಸಿದ್ದೆ. ಆದ್ರೆ ಅವನು ಇದ್ದಕ್ಕಿದ್ದಾಗೆ ಮಾಯವಾಗಿಬಿಟ್ಟವನ. ಇವ್ರು ಮಾಡೋ ಕೆಲ್ಸಗಳೆಲ್ಲ ಈಗ ಯಾವ್ದು ನೆಟ್ಟಿಗಿರಲ್ಲ. ಮೊದಲು ನೀವು ಲಾಸ್ಟ್ ಎಲೆಕ್ಷನ್ ಅಲ್ಲಿ ಕೊಟ್ಟ ಭರವಸೆಗಳನ್ನ ಈಡೇರಿಸಬೇಕು, ಆಮೇಲೆ ಹೊಸ ಭರವಸೆಗಳನ್ನ ಕೊಡ್ಬೇಕು. ಸರ್ ಅವ್ರು ಹೇಳ್ತಿರೋದು ಕರೆಕ್ಟ್ ಸರ್. ಹೌದಾ? ಸರ್ ಏನ್ ಸರ್ ನೀವು? ಅಲ್ಲ ಸರ್, ಕಳೆದ ಚುನಾವಣೆಯಲ್ಲಿ ಕೊಟ್ಟ ಭರವಸೆಗಳನ್ನ ಈಡೇರಿಸಿದ್ಮೇಲೆ ಹೊಸ ಭರವಸೆಗಳನ್ನ ಯಾಕೆ ಸರ್ ಜನತೆ ಕೊಡ್ತೀರಾ? ಅಲ್ಲ ಅದು ರೇ ಸ್ವಾಮಿ ನುಂಗಪ್ಪನವ್ರೆ, ಕಳೆದ ಸಲ ಓಟ್ ಕೇಳಕ್ಕೆ ಅಂತ ಬಂದಾಗ ಏನೇನ್ ಹೇಳಿದ್ರು ಅವೆಲ್ಲ ಮಾಡಿದಿರೇನ್ರಿ? ನಿಮ್ಮ ಯೋಗ್ಯತೆಗೆ ಬೀದಿ ನಾಯಿಗಳನ್ನ ಕಂಟ್ರೋಲ್ ಮಾಡಕ್ ಆಗಿಲ್ವಲ್ರಿ. ಮೊನ್ನೆ ಕೂಡ ಯಾರೋ ಚಿಕ್ಕ ಹುಡುಗಿ ನಾಯಿ ಕಚ್ಚಿ ಸತ್ತೋಗ್ಬಿಟ್ಲು. ಆಧಾರ್ ಕಾರ್ಡ್ ಮಾಡ್ಸೋದು ಎಷ್ಟು ಕಷ್ಟ ಗೊತ್ತೇನ್ರಿ? ಬೆಳಗಿಂದ ಸಾಯಂಕಾಲದವರೆಗೂ ಕ್ಯೂ ಇರುತ್ತೆ. ಒಂದು ಎಕ್ಸ್ಟ್ರಾ ಕೌಂಟರ್ ಹಾಕ್ಸ್ಬಾರ್ದೇನ್ರಿ? ಅದು ಬಿಟ್ಟು ಬಾರ್ ಕೌಂಟರ್ಗಳು ಓಪನ್ ಮಾಡಿಸ್ತಾ ಇದ್ರಲ್ಲ, ನಿಮಗೆ ಎಲ್ರಿ ಇದೆ ಜವಾಬ್ದಾರಿ ಅನ್ನೋದು? ಸರ್ ಯಾಕೆ ಸರ್ ಈ ರೀತಿ ನಮ್ಮ ಮಹಾ ಜನತೆಗೆ ನಂಬಿಕೆ ದ್ರೋಹ ಮಾಡ್ತೀರಾ? ಆಯ್ತಾಯ್ತು, ಮುಂದಿನ ಚುನಾವಣೆಯಲ್ಲಿ ಎಲ್ಸಿ ಸರ್, ಈಗಿನ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಿ ಸರ್. ಆಸ್ಪತ್ರೆಗೆ ಹೋದ್ರೆ ಎಕ್ಸ್ರೇ ಮಿಷಿನ್ ಕೆಲಸ ಮಾಡೋದಿಲ್ಲ, ಆಕ್ಸಿಜನ್ ಮಿಷನ್ ಇರಲ್ಲ. ಅದು ಬಿಟ್ಟು ದೇವಸ್ಥಾನಕ್ಕೆ ಮಠಕ್ಕೆ ಯಾವ್ದೋ ಸತ್ತೋಗಿರೋ ಮಂಗಕ್ಕೆ ಸಂಸ್ಕಾರ ಮಾಡಕ್ ದುಡ್ಡು ಕೊಡ್ತಿರಲ್ಲ, ನಿಮಗ್ ನಾಚಿಕೆ ಆಗೋದಿಲ್ವೇನ್ರಿ? ನೋಡಿ, ನಮ್ಮ ಜನಗಳನ್ನ ಮೆಚ್ಚೋದಕ್ಕೆ ಏನ್ ಬೇಕೋ ಅದನ್ನೆಲ್ಲ ನಾವು ಮಾಡ್ತೀವಿ. ಆದ್ರೆ ತಾವು ತಾಳ್ಮೆಯಿಂದ ಕಾಯ್ಬೇಕಷ್ಟೇ. ಇಡೀ ಪ್ರಪಂಚದಲ್ಲಿರುವ ಮತದಾರರಲ್ಲಿ ನಮ್ಮ ದೇಶದ ಮತದಾರರು ತುಂಬಾ ಒಳ್ಳೆಯವರು. ಈಗೇನು ಪಾಂಡುರಂಗನಿಗೆ ಒಂದು ವ್ಯವಸ್ಥೆ ಆಗ್ಬೇಕು. ಯಾರು ಸಿಗದೇ ಇದ್ರೆ ನಾನೇ ಬರ್ತೀನಿ ಬಿಡಿ. ಬರೀ ಬಾಯಿ ಮಾತಲ್ಲಿ ಹೇಳ್ತಾಳೆ, ಈ ಅಪ್ಪ ಬರಲ್ಲ. ಬರೀ ಪತ್ರಕರ್ತರ ಮುಂದೆ ಪೋಸ್ಟ್ ಕೊಡ್ತಿದಾರ ಅಷ್ಟೇ. ಸರ್ ನೀವು ಪಾಂಡುರಂಗ ಗಂಡುಗಲಿಗೆ ಸೇವೆ ಮಾಡಿದ್ದೇ ನಿಜ, ಆದ್ರೆ ಅದು ಗ್ರೇಟ್ ನ್ಯೂಸ್ ಆಗ್ಬಿಡುತ್ತೆ ಸರ್. ಸರ್ ಅಷ್ಟೇ ಅಲ್ಲ ಸರ್, ನಮ್ಮ ಪತ್ರಿಕೆ ಮುಖಪುಟದಲ್ಲಿ ತಮ್ಮ ಭಾವಚಿತ್ರವನ್ನ ಹಚ್ಚಾಕ್ಸ್ಬಿಡ್ತೀನಿ ಸರ್. ಹೌದಾ? ತುಂಬಾ ಸಂತೋಷ. ಆಗಿದ್ದಾಗ್ಲಿ. ನೋಡಿ, ನಮ್ಮ ಕ್ಷೇತ್ರದ ಪ್ರತಿಯೊಬ್ಬ ಮತದಾರನ ಆರೋಗ್ಯ ನನಗೆ ಮುಖ್ಯ. ಹೌದೌದು. ಹಾಗಾಗಿ ಅವನ ಸೇವೆನ ನಾನೇ ಮಾಡ್ತೀನಿ. ಅಭಿ 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 ಏನ್ರಿ, ನುಂಗಪ್ಪ ಬರ್ತಾ ಇದಾರೆ. ಅವ್ರಿಗೆ ನೈಸ್ ಮಾಡಿದ್ರೆ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳಕ್ಕೆ ಟಿಕೆಟ್ ಕೊಡ್ತಾರಲ್ವಾ? ಸುಮ್ಮನಿರಮ್ಮ. ನುಂಗಪ್ಪ ಬಲ್ತಾ ಇರೋದು ನಿನಗೆ ಟಿಕೆಟ್ ಕೊಡೋದಕ್ಕಲ್ಲ, ನನ್ನ ಮಗನ ಸೇವೆ ಮಾಡೋದಕ್ಕೆ. ರಂಗಮ್ಮ, ನಾನು ಇವತ್ತು ಒಂದು ಅಂತಿಮ ನಿರ್ಧಾರಕ್ಕೆ ಬಂದು ಒಂದು ಕಡೆ ಹೋಗಿ ಭವಿಷ್ಯನ ಕೇಳಿಸಿಬಿಟ್ಟೆ. ಎಲ್ಲರೂ ಸ್ವಲ್ಪ ಗುಂಡಿಗೆರೆ ಗತಿ ಮಾಡ್ಕೊಳ್ಳಿಪ್ಪ. ಆಗತ್ತಿನ ತಪ್ಪಿಸೋದಕ್ಕೆ ಯಾರ ಕೈಯಿಂದೂ ಆಗಲ್ವಂತೆ. ನಾವು ತಾನೇ ಏನು ಮಾಡೋಕ್ಕಾಗುತ್ತೆ? ಅವನು ಖಂಡ ತುಂಡವಾಗಿ ಭವಿಷ್ಯ ಹೇಳಿದ್ದಾನೆ ರಂಗಮ್ಮ. ನಾನು ಇನ್ನು 5 ದಿವಸದಲ್ಲಿ, ಕೇವಲ 5 ದಿವಸದಲ್ಲಿ, 5 ಡೇಸ್ ರೀ, ಅಷ್ಟರಲ್ಲಿ ನಾನು ನೆಗೆದು ಬಿಟ್ಬಿಡ್ತೀನಿ ಅಂತ. ಮಗನೇ, ನೀನು ಸಾಯ್ಬಾರ್ದಪ್ಪ, ಸಾಯ್ಬಾರ್ದು. ನನ್ನ ಪ್ರಾಣ ಕೊಟ್ಟಾಗ್ಲೂ ನಿನ್ನ ಪ್ರಾಣ ಕಾಪಾಡ್ತೀನಿ. ನೀನು ಮಕ್ಕಳು ಮರಿನ ನೋಡ್ಬೇಕಾದವನು, ಆನಂದವಾಗಿರಬೇಕಾದವನು. ಅಭಿ ನೀವು ಸತ್ತೋದ್ರೆ ನಾನು ಯಾರ ಜೊತೆಗೆ ಅಂತ ಹನಿಮೂನ್ಗೆ ಹೋಗ್ಲಿ? ಸಾಸಿವೆ ಡಬ್ಬದಲ್ಲಿ ಇಟ್ಟಿರೋ ತಾಳಿ ಹಾಗೆ ಉಳಿಬೇಕಾ? ನನ್ ಕುತ್ತಿಗೆಗೆ ಬಂದು ಸೇರ್ ಮಾಡ್ತಾ. ಚಂಪಾ, ಈ ಟೈಮಲ್ಲಿ ಆಡೋಂತ ಮಾತೇನೆ ಇದು. ನಾನು ಏನ್ ತಪ್ಪು ಮಾಡ್ದೆ ಅಕ್ಕ? ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದು ಬಿಡ್ತಾರೆ. ಪಕ್ಕೆ ಮುರಿಯೋ ಮಾತು ಪಕ್ಕದಲ್ಲಿರ್ಲಿ. ಯಜಮಾನ್ರೆ ಹೋಗ್ತಾ ಇದಾರೆ, ಇನ್ನೇನ್ ಮುರಿತೀರಾ? ಪಾಂಡುರಂಗ ನೋಡಪ್ಪ, ನೀನ್ ಸಾಯ್ಬಾರ್ದು, ನೀನ್ ಚೆನ್ನಾಗಿರ್ಬೇಕು. ನೋಡು, ನಿನಗೆ ಫ್ರೂಟ್ಸು, ಟ್ಯಾಬ್ಲೆಟ್ಸು, ಔಷಧಿ ಎಲ್ಲ ತರಿಸ್ಕೊಡ್ತೀನಿ. ಒಟ್ಟಿನಲ್ಲಿ ನೀನ್ ಸೇವೆ ಮಾಡ್ಕೊಂಡು ಇಲ್ಲೇ ಇದ್ಬಿಡ್ತೀನಿ. ಎಲೆಕ್ಷನ್ ಅಲ್ಲಿ ಗೆದ್ದು ಒಳ್ಳೆ ರಾಜನ್ ತರ ಆಳ್ತಾ ಇದ್ದೆ. ಈಗ ನೋಡು, ಕಂಡವ್ರ ಮನೇಲಿ ಹಾಳಾಗಿ ದುಡಿತಾ ಇದ್ದೀನಿ. ನುಂಗಪ್ಪ, ಸ್ವಲ್ಪ ಮರ್ಯಾದೆ ಕೊಡಮ್ಮ, ನಾನು ರಾಜಕಾರಣಿ. ಕೆಲ್ಸದವ್ರಿಗೆಲ್ಲ ನಾವ್ ಇಷ್ಟೇ ಮರ್ಯಾದೆ ಕೊಡೋದು. ಸ್ವಲ್ಪ ಕಸ ಗುಡ್ಸ್ಬಿಡಿ. ನಾನ್ ಕಸ ಗುಡ್ಸೋದ? ಗುಡ್ಸಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ತಾ ಇರ್ಬೋದು. ಬೇಡ ಬೇಡ ಕೊಡು. ರಾಜಕೀಯಕ್ಕೆ ಬರೋಕ್ ಮೊದಲು ಬಸ್ ಸ್ಟ್ಯಾಂಡಲ್ಲಿ ಇದೇ ಕೆಲಸನೇ ಮಾಡ್ತಾ ಇದ್ದೆ. ಏನೋ ಅಕಸ್ಮಾತ್ ಆಗಿ ಈ ಲೆವೆಲ್ಗೆ ಬಂದಿದ್ದೀನಿ. ಆಯ್ತು ಬಿಡಮ್ಮ. ಕಸ ಗುಡ್ಸಾದ್ಮೇಲೆ ಹಿತ್ಲಲ್ಲಿ ಒಗ್ಗೆ ಬಟ್ಟೆಗಳನ್ನ ಹಾಕ್ಬಿಟ್ಟಿದೀನಿ, ಬಂದ್ ಬಟ್ಟೆ ಒಗದ್ಬಿಡಿ. ಬಟ್ಟೆನು ನಾನೇ ಒಗಿಬೇಕಾ? ನುಂಗಪ್ಪ, ಕಸ ಬಡಿತಿದ್ಯಾ? ಓಡಿ 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 ಓಡಿ. ಅದು ನೋಡೋ ನುಂಗಪ್ಪ, ಯಾಕೇನೋ ಗೊತ್ತಿಲ್ಲ, ಜೀವಕ್ಕೆ ಒಂಥರ ಇದು ಆಗ್ತಾಯಪ್ಪ. ಅದೇನಂತಾರಲ್ಲ, ಹೋಗಮರೆ ಕಸ ಬಿಸಿ. ಅದಕ್ಕೆ ಇಬ್ರು ಸೇರ್ಕೊಂಡು ಸ್ವಲ್ಪ ಕುಣಿದ್ಬಿಡೋಣ, ಖುಷಿ ಆಗುತ್ತೆ. ಕುಡಿಯೋದಾ ಈ ವಯಸ್ಸಲ್ಲಿ? ಈ ಹೊಟ್ಟೆ ಹೊತ್ಕೊಂಡು ಸಾಕು ಸುಮ್ಮನಿರ ನುಂಗಪ್ಪ. ಅಲ್ಲ, ಎಲೆಕ್ಷನ್ ಪ್ರಚಾರಕ್ಕೆ ಅಂತ ಹೋದಾಗ ಯಾರನ್ನ ಡೊಳ್ಳು ಹೊಡೆದ್ರು ಸಾಕು, ಕುಣಿಯಕ್ಕೆ ಶುರು ಮಾಡ್ತಾರೆ. ಅದು ಬೇರೆ ವಿಷಯಕ್ಕೆ ಕುಣಿಯೋದು. ನೋಡು, ಇನ್ನು 5 ದಿವಸ ಕುಣಿಯೋದು ಗಿಡಿಯೋದು ಏನು ಬೇಡ. ನೀನು ಕುಣಿಯೋಕೆ ಹೋಗೋದು, ಕಾಲು ಮುರಿಯೋದು ನನ್ನ ತಲೆಗೆ ಬರುದು. ಯಾಕೆ? ಸ್ಟ್ಯಾಪ್ ಒಂದ್ ಕಡೆ ಕುತ್ಕೋ ಹೋಗು. ಆಯ್ತು ಬಿಡು, ನಾನು ಒಂದ್ ಕಡೆ ಕೂತಿರ್ತೀನಿ, ನೀನೇ ಕುಣಿದ್ಬಿಟ್ಟು ಒಳ್ಳೆ ಮಜಾ ಕೊಟ್ಬಿಡು. ಒಳ್ಳೆ ಕಥೆ ಆಯ್ತು, ಹೋಗ ಸುಮ್ಮನೆ. ಅಮ್ಮ, ಏನು ಯಜಮಾನ್ರೆ ರೀ, ನುಂಗಪ್ಪ ನುಗ್ಬಿಟ್ರಾ? ಇನ್ನೇನಮ್ಮ ಮಾಡುದು? ಒಂದ್ ಜೊತೆ ಡಾನ್ಸ್ ಮಾಡ್ಬೇಕಂತೆ. ನಾನು ಕಸ ಗುಡಿಸ್ಲಿಲ್ಲ, ಡಾನ್ಸ್ ಮಾಡ್ಲ, ಅದಕ್ಕೆ ತಳ್ಬಿಟ್ಟೆ. ಅಭಿ
ಹಬಿ 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 ಓ ಮೈ ಗಾಡ್ ನುಂಗಪ್ಪೋರೆ ನನ್ನ ಹಬ್ಬಿನ ಕಿಲ್ ಮಾಡ್ಬಿಟ್ರಾ ಪಾಂಡ್ರಂಗ ನಿನಗೇನೂ ಆಗಿಲ್ಲ ಆಗೋದು ಇಲ್ಲ ನೋಡು ನಿನಗೇನೇ ಆದ್ರೂ ಸರಿ ನಾನು ಯಾವ ಆಸ್ಪತ್ರೆಗೆ ಸೇರಿಸ್ತೀನಿ ಎಷ್ಟು ಲಕ್ಷ ಖರ್ಚಾಗ್ಲಿ ನಾನು ಖರ್ಚು ಮಾಡ್ತೀನಿ ನೋಡಪ್ಪ ನಿನಗೇನಾಗಲ್ಲ ನೀನು ಸಾಯ್ಬಾರ್ದು ನೀನು ಸಾಯ್ಬಾರ್ದು ಇಲ್ಲ ಗುರುಗಳೇ ನಿಮ್ಗೆ ಎಲೆಕ್ಷನ್ ಟಿಕೆಟ್ ಸಿಕ್ಬಿಡ್ತು ಇನ್ ಪಾಂಡ್ರಂಗ ಸತ್ತ ಸಾಲಿ ಬನ್ನಿ ಹೋಗೋಣ. ಗೆದ್ಬಿಟ್ಟೆ ಗೆದ್ದಿದ್ದು ನೀವಲ್ಲ ನಾನು. ಅದೇಗೆ ಮತ್ತಿನ್ನೇನು ನಂಗಪ್ಪನವಳೆ ನನ್ನ ಮಗನಿಗೆ ಕಳ್ಳನ ಪಟ್ಟ ಕಟ್ಟಿ ಅವಮಾನ ಮಾಡಿದ್ಲಲ್ಲ, ಅದಕ್ಕೆ ಹೇಗಾದ್ರೂ ಮಾಡಿ ನಿಮ್ಮ ಕೈಗೆ ನನ್ನ ಮಗನ ಪಾದ ಸೇವೆ ಮಾಡಿಸ್ತೀನಿ ಅಂತ ಶಬ್ದ ಮಾಡಿದ್ದೆ. ಹಾಗಾಗಿ ನಾವೆಲ್ಲ ಸೇರ್ಕೊಂಡು ಈ ಸಾಯೋ ನಾಟಕ ಮಾಡಿದ್ದು.